ಬಂದಿದೆ ಟೇಸ್ಟು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಹೊರಗಡೆ ನೋಡಿದ್ರೆ ಮಳೆ ಬರ್ತಾ ಇದೆ. ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಈ ಥರ ಮಳೆ ಬಂದಾಗ ಹೊರಗಡೆ ಈ ದಬ್ಬ ಬಂಡಿಯಲ್ಲಿ ಎಗ್ ರೈಸ್ ಮಾಡ್ತಾರಲ್ವ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ಆ ಮಳೆಗೆ ನೆನೀತಾ ಎಗ್ ರೈಸ್ ತಿಂತಾ ಇದ್ರೆ ಮಜಾನೇ ಬೇರೆ. ಸೊ ಅದೇ ಥರ ಸೇಮ್ ಟು ಸೇಮ್ ಹೊರಗಡೆ ಸಿಗುತ್ತಲ್ವ ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ರೈಸ್ ಮನೆಯಲ್ಲೇ ನಾನು ಈ ಫುಡ್ ಬ್ಲಾಗ್ನಲ್ಲಿ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಫಸ್ಟ್ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ನಮಗೆ ಸ್ಟ್ರೀಟ್ ಸ್ಟೈಲ್ ಅಂದರೆ ಕ್ಯಾಪ್ಸಿಕಮ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಸಣ್ಣ ಕಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ. ಇದಾಗೋಷ್ಟೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನೊಂದು ಕಡೆ ಈರುಳ್ಳಿ ಬೇಯ್ತಾ ಇದೆ, ಅಷ್ಟರಲ್ಲಿ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಇಂಚಿನಷ್ಟು ಹಸಿ ಶುಂಠಿ, ಅಥವಾ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು, ಬಟ್ ಈ ಥರ ಜಜ್ಜಿ ಹಾಕಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದು 7-8 ಬೆಳ್ಳುಳ್ಳಿ ಹೆಸಲು. ಇದನ್ನು ತರ್ತರಿಯಾಗಿ ಜಜ್ಕೊಳ್ಳೋಣ. ಈ ಥರ ಸ್ವಲ್ಪ ತರ್ತರಿಯಾಗಿ ಜಜ್ಜಿಟ್ಕೋಬೇಕು. ಈ ರೆಡಿ ಮಾಡಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇಟ್ಕೋಬೇಕು. ಈ ರೀತಿ ಸ್ವಲ್ಪ ತರ್ತರಿಯಾಗಿ ಜಜ್ಜಿ ಹಾಕಿದ್ರೆ ತಿನ್ನುವಾಗಂತೂ ತುಂಬಾ ರುಚಿಯಾಗಿರುತ್ತೆ. ನಾನು ಇದಕ್ಕೆ 5 ಮೊಟ್ಟೆ ಹಾಕ್ತಾ ಇದ್ದೀನಿ. ಇಬ್ಬರಿಗೆ ಆಗೋಷ್ಟು ಎಗ್ ರೈಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಇವಾಗ ಹಾಕ್ತಾ ಇದ್ದೀನಿ. ಮುಂಚೆನೇ ಹಾಕ್ಬಿಟ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ. ಈ ಟೈಮ್ನಲ್ಲಿ ಹಾಕೋಬೇಕು. ಮೊಟ್ಟೆ ಹಾಕಿರ್ತೀವಲ್ವ, ತಕ್ಷಣಕ್ಕೆ ಮಿಕ್ಸ್ ಮಾಡಬಾರ್ದು. ತುಂಬ ಪುಡಿ ಪುಡಿ ಆದರೆ ಸಿಕ್ಕದೇ ಇಲ್ಲ. ಸ್ವಲ್ಪ ಈ ಥರ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಬೇಕು. ಹೀಗೆ ಮೊಟ್ಟೆ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ನಮ್ಮ ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡಿದ್ದೀನಿ, ನಮ್ಮ ತೋಟದ್ದು. ಫಾರಮ್ ಮೊಟ್ಟೆ ಯೂಸ್ ಮಾಡೋದ್ರಿಂದ ಒಂದು 4 ಮೊಟ್ಟೆ ಹಾಕಿದ್ರು ಸಾಕು. ಈಗ ಒಂದು 60% ಅಷ್ಟು ಮೊಟ್ಟೆ ಬೆಂದಿದೆ. ಈಗ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಈ ಥರ ಉದ್ರಾಗಿ ಮಾಡಿಕೊಂಡು ಹಾಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 1/4 ಚಮಚದಷ್ಟು ಗರಂ ಮಸಾಲ. ಇದು ಮನೇಲೆ ಮಾಡಿರೋದ್ರಿಂದ ಸ್ವಲ್ಪ ಘಾಟ್ ಎಲ್ಲ ಜಾಸ್ತಿ ಇರುತ್ತೆ. ನೀವು ಹೊರಗಡೆದೇನಾದರೂ ಯೂಸ್ ಮಾಡಿದ್ರೆ ಒಂದು ಅರ್ಧ ಚಮಚದಷ್ಟು ಯೂಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಹಾಕೊಳ್ಳೋಣ. ಹಾಗೆ ಒಂದು 1/4 ಚಮಚದಷ್ಟು ಧನಿಯಾ ಪುಡಿ,
1 ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ನಮಗೆ ಸ್ಟ್ರೀಟ್ ಸ್ಟೈಲ್ ಬೇಕು ಅಂದರೆ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ರೈಸಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ನನಗೆ ಈ ಥರ ಸ್ಟ್ರೀಟ್ ಸ್ಟೈಲ್ ಅಂದರೆ ತುಂಬಾ ಇಷ್ಟ. ಮೊದಲೆಲ್ಲ ನಾನು ರಾಜು ಇಬ್ಬರೇ ಇರ್ತಾ ಇದ್ವಲ್ವಾ, ಅವಾಗ ಹೋಗಿ ತಿಂತಾ ಇದ್ವಿ. ಬಟ್ ಯಾವಾಗ ಈ ಕೋವಿಡ್ ಬಂತು ನೋಡಿ, ಸೊ ಅವಾಗಂತೂ ಸ್ವಲ್ಪ ಹೊರಗಡೆ ಹೋಗಿ ತಿನ್ನೋದು ಕಮ್ಮಿ ಆಗೋಗ್ಬಿಟ್ಟಿದೆ ನಮ್ಗೆ. ಯಾವಾಗ ಬೇಕೋ ಅವಾಗ ನಾನು ಈ ಥರ ಮನೇಲೇ ಮಾಡ್ಕೊಳ್ತೀನಿ. ಅದು ಅಲ್ಲದೆ ಈ ಮಳೆಗಂತೂ ಸಕ್ಕತ್ತಾಗಿರುತ್ತೆ ತಿನ್ನಲಿಕ್ಕೆ. ನಾವೆಲ್ಲ ಮಸಾಲೆ ಹಾಕುವಾಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹಾಕ್ಕೋಬೇಕು. ಇನ್ನು ಏನು ಗೊತ್ತಾ, ನಾನು ಈಗ ಹೊರಗಡೆ ತಿನ್ನೋದೆಲ್ಲ ಕಮ್ಮಿ ಆಗಿದೆ ಅಲ್ವಾ, ಈ ಥರ ಸ್ಟ್ರೀಟ್ ಸ್ಟೈಲ್ ಎಲ್ಲ. ಯಾವಾಗೋ ಒಂದ್ಸಲ ಹೋದಾಗ ಅಂದರೆ ತಿನ್ನಬೇಕು ಅಂತ ಆಸೆ ಆಗುತ್ತಲ್ಲ, ಅವಾಗ ತಿಂತೀನಿ. ಇಲ್ಲ ಕೆಲವೊಂದ್ಸಲ ಮನೇಲೇ ಮಾಡಿಬಿಡೋಣ ಅಂತ ಅನಿಸುತ್ತಲ್ಲ, ಅದಕ್ಕಾಗಿ ಈ ಪಾತ್ರೆಗಳು ಅಂದರೆ ಹೊರಗಡೆ ಸಿಗೋವಂಥ ಪಾತ್ರೆಗಳು ಅದೆಲ್ಲ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಸ್ವೀಟ್ ಸ್ಟೈಲ್ ಎಲ್ಲ ಮಾಡಬೇಕು ಅಂದರೆ ಈ ಥರದ್ರಲ್ಲೇ ಮಾಡಿದ್ರೇ ಅದು ಲುಕ್ ಚೆಂದ ಅಲ್ಲ, ಜೊತೆಗೆ ಟೇಸ್ಟು ಹಾಗೇ ಇರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕು. ಆವಾಗ ರೈಸ್ ಜೊತೆ ಎಲ್ಲವುದು ಹೊಂದ್ಕೊಳ್ಳುತ್ತೆ. ಇನ್ನು ಲಾಸ್ಟಿಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೋಣ, 1-2 ಟೇಬಲ್ ಸ್ಪೂನು. ಹಿಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಕಲರ್ ನೋಡಿ ಹೇಗೆ ಬಂದಿದೆ. ಸೇಮ್ ನಮಗೆ ಹೊರಗಡೆ ಸ್ಟ್ರೀಟಲ್ಲಿ ದಬ್ಬ ಬಂಡಿಯಲ್ಲಿ ಸಿಗುತ್ತಲ್ಲ, ಸೇಮ್ ಆ ಥರನೇ ಇಲ್ಲ, ಘಮ ಅಂತ ಇದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನೇನು ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಘಮ ಅಂತ ಇದೆ. ಸೊ ನಮಗೆ ಹೊರಗಡೆ ಸರ್ವ್ ಮಾಡಬೇಕಂದ್ರೆ ಈ ಥರ ಬಾಳೆ ಎಲೆ ಮೇಲೆ ಕೊಡ್ತಾರಲ್ಲ, ತುಂಬ ರುಚಿಯಾಗಿರುತ್ತೆ. ಸೊ ಆ ಫೀಲ್ ಬರ್ಬೇಕಂತ ಹೇಳಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಬರೀ 10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಸಿಯಾಗಿ ಮಾಡ್ಬೋದು. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸಖತ್ತಾಗಿ ಬಂದಿದೆ ಟೇಸ್ಟು. ಚೆನ್ನಾಗಿ ಖಾರವಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿದೆ. ಆ ಮಧ್ಯೆ ಮಧ್ಯೆ ಈರುಳ್ಳಿ ಜೊತೆ ತಿಂತೀವಲ್ಲ, ಆಹಾ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಫ್ರೆಂಡ್ಸ್, ಇದ್ರ ಜೊತೆ ಇನ್ನೇನು ಬೇಡ, ಹಾಗೆ ಆರಾಮಾಗಿ ತಿಂದ್ಬಿಡ್ಬೋದು. ಸರಿನಾ? ಇವತ್ತಿನ ಫುಡ್ ಬ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ಎಗ್ ರೈಸ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದು ಸಲ ಈ ಸ್ಟೈಲ್ನಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.